18 ತಾರೀಕಿಗೆ ಏನು ಸಂಜೆ ಒಂದು ಸುಮಾರು ಆ ಒಂದು 6 ಗಂಟೆ ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬರ್ತದೆ ನನಗೆ. ಇಲ್ಲಿ ನಮ್ಮ ಮೇಲಂತಬೆಟ್ಟು ಗ್ರಾಮದ ಮೂಡಲದಲ್ಲಿ ಒಂದು ಕಲ್ಲಿನ ಕೋರೆಗೆ ರೈಡ್ ಆಗಿದೆ. ಅಲ್ಲಿ ನಿಮ್ಮ ಹೆಸರು ಬರ್ತಿದೆ ಅಂತ ಹೇಳಿ ಒಬ್ರು ತಾಲೂಕು ಆಫೀಸಿನಲ್ಲಿ ಕೆಲಸ ಮಾಡುವಂತವರು ಅಲ್ಲಿ ಇದ್ದಂತ ಒಬ್ರು ವ್ಯಕ್ತಿ ಫೋನ್ ಮಾಡಿ ಅಲ್ಲಿಗೆ ರೈಡ್ ಆದ ಸಂದರ್ಭದಲ್ಲಿ ಇದ್ದಂತ ವ್ಯಕ್ತಿ ಒಬ್ರು ಫೋನ್ ಮಾಡಿ ಹೇಳಿದ್ರು, ಹೀಗೆ ನಿಮ್ಮ ಹೆಸರು ಬರ್ತಾ ಇದೆ, ನಿಮ್ಗೂ ಅದಕ್ಕೆ ಏನೋ ಸಂಬಂಧ ಇದೆ, ನೀವು ಅದರಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದೀರಿ ಅಂತ ಹೇಳಿ ನಿಮ್ಮ ಹೆಸರು ಹೇಳ್ತಿದ್ದಾರೆ ಅಂತ ಹೇಳಿ. ನನಗೆ ಆ ವಿಚಾರ ತಿಳಿದ ಕೂಡಲೇ ನಾನು ಆಗ ನಮ್ಮ ಏನು 26 ತಾರೀಕಿಗೆ ನಮ್ದೊಂದು ಗೋಶಾಲೆದ ಕಾರ್ಯಕ್ರಮ ಇತ್ತು. ಪುಣ್ಯಕೋಟಿಗೆ 1 ಕೋಟಿ ಅನ್ನುವಂತ ಒಂದು ಸ್ಲೋಗನ್ ಅಡಿಯಲ್ಲಿ ನಂದಗೋಕುಲ ಗೋಶಾಲೆಯಲ್ಲಿ ಒಂದು ದೀಪೋತ್ಸವ ಕಾರ್ಯಕ್ರಮ ಇದ್ದ ಕಾರಣ ಅದರದ್ದು ಬೈಠಕ್ ತಗೊಳ್ತಿದ್ದೆ. ಅಂಡಿಂಜೆಯಲ್ಲಿ ಇದ್ದೆ. ಅಲ್ಲಿ ಒಂದು ಭಜನಾ ಮಂದಿರದಲ್ಲಿ ನಮ್ಮ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಒಂದು ಬೈಠಕ್ ತಗೊಳ್ತಾ ಇದ್ದೆ. ನನಗೆ ಈ ವಿಚಾರ ತಿಳಿದ ಕೂಡಲೇ ನನಗೆ ಮೊದಲೇ ಇಲ್ಲಿದ್ದು ರಾಜಕೀಯ ವ್ಯವಸ್ಥೆ ಪರಿಸ್ಥಿತಿ ಮೊದಲೇ ಗೊತ್ತಿದೆ ನಮಗೆ ಯಾವ ರೀತಿ ಆಗ್ತಿದೆ ಅಂತ ಹೇಳಿ. ನಾನು ಫಸ್ಟ್ ಮಾಡಿದ ಕೆಲಸ ತಹಶೀಲ್ದಾರಿಗೆ ಕಾಲ್ ಮಾಡಿ ನೇರ ಹೇಳಿದೆ, ನನ್ನ ಹೆಸರು ಬರ್ತಿದೆ ಅಂತ ಹೇಳ್ತಿದ್ದಾರೆ ಅಂತ ಸರ್. ನಾನು ಅಲ್ಲಿವರೆಗೆ ನಾನು ತಹಶೀಲ್ದಾರ್ ಹತ್ರ ಮಾತಾಡ್ದವಲ್ಲ, ಯಾಕೆಂತೇಳಿ ಧೈರ್ಯದಲ್ಲಿ ನಾನು ಆಗ ಕಾಲ್ ಮಾಡಿದೆ. ಯಾಕೆಂತೇಳಿ ನನಗೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋಂಥ ಕಾರಣಕ್ಕೆ ತಹಶೀಲ್ದಾರ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ನನ್ನ ಹೆಸರು ಈ ಕಲ್ಲಿನ ಕೋರೆ ವಿಚಾರದಲ್ಲಿ ಏನು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ನಾನು ಆ ಕಲ್ಲಿನ ಕೋರೆ ಏನು ಅಲ್ಲಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಆ ಕಲ್ಲಿನ ಕೋರೆ ಆಗುವುದಕ್ಕಿಂತ ಮುಂಚೆ 1 ತಿಂಗಳ ಮುಂಚೆ ಒಂದ್ಸಲ ಅಲ್ಲಿಗೆ ಹೋಗಿ ಬಂದಿದ್ದೆ. ಪರ್ಮಿಷನ್ ಮಾಡಿ ತೆಗೆಯುವಂತ ಏನಾದರೂ ವ್ಯವಸ್ಥೆ ಇದ್ರೆ ಅದನ್ನು ಮಾಡ್ಬೋದು ಅಂತ ಹೇಳಿ ನೋಡಿ ಬಂದದ್ದು ಹೌದು ಅಲ್ಲಿಗೆ ಹೋಗಿ. ಹಾಗಾಗಿ ನನಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಏನಾದರೂ ನನ್ನ ಹೆಸರು ಅಲ್ಲಿ ಏನಾದರೂ ಕೇಸಲ್ಲಿ ಏನಾದರೂ ಬರುವಂತ ಪರಿಸ್ಥಿತಿ ಇದ್ರೆ ನನ್ನನ್ನು ಕರೀರಿ, ಯಾವುದೇ ರೀತಿಯ ಎನ್ಕ್ವೈರಿ ಇದ್ರೆ ನನ್ನನ್ನು ಕರೀರಿ, ನಾನು ಬರ್ತೇನೆ ಅಂತ ತಹಶೀಲ್ದಾರ್ ಹತ್ರ ಹೇಳಿದೆ. ತಹಶೀಲ್ದಾರರು ಹೇಳಿದ್ದಾರೆ ಅವಾಗ, ನಾವು ಹಾಗೆ ಕೇಸ್ ಮಾಡೋದಿಲ್ಲಪ್ಪ, ಏನಾದರೂ ಇದೆ ಎನ್ಕ್ವೈರಿ ಮಾಡಿ ಮಾಡ್ತೇವೆ ಅಂತ ಹೇಳಿದ್ರು. ಆನಂತರ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದೆ. ಇನ್ಸ್ಪೆಕ್ಟರ್ ಅವಾಗ ಧರ್ಮಸ್ಥಳದಲ್ಲಿ ಯಾವುದೋ ಒಂದು ಪ್ರಕರಣದಲ್ಲಿ SP ಅವ್ರ ಜೊತೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಇದ್ರು. ಆ ಟೈಮಲ್ಲಿ ಮೋಸ್ಟ್ಲಿ ಪ್ರೆಸ್ ಮೀಟ್ ಅಲ್ಲಿ ಇರ್ಬೇಕು. ಅವರು ಹೇಳಿದ್ರು, ನಾನು ಸ್ವಲ್ಪ ಹೊರಗಡೆ ಇದ್ದೇನೆ ಈಗ, ಮತ್ತೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಇಷ್ಟು ಹೇಳಿದ ನಂತರ ನಾನು ನನ್ನಷ್ಟಕ್ಕೆ ಇದೆ, ಯಾವುದೇ ಅದರಲ್ಲಿ ನನ್ನ ವಿಚಾರದಲ್ಲಿ ಏನು ಇರ್ಲಿಕ್ಕಿಲ್ಲ. ಇಷ್ಟೊತ್ತು ಯಾವುದೇ ರೀತಿಯಲ್ಲಿ ಫೋನ್ ಬಂದಿರಲಿ ಏನಿಲ್ಲ ಅಂತೇಳಿ 11 ಗಂಟೆ 45 11:45ಕ್ಕೆ ನನ್ನ ಮನೆಯಿಂದ ಹೆಂಡತಿ ಕಾಲ್ ಮಾಡ್ತಾಳೆ. ನಾನು ಇದೇ ಗೋಶಾಲೆದೇ ಕಾರ್ಯಕ್ರಮದ ಮೀಟಿಂಗ್ ಎಲ್ಲ ಮಾಡಿ ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು. ಫೋನ್ ಮಾಡಿ ಹೇಳಿದ್ದು, ಹೀಗೆ ಪೊಲೀಸರು ಬಂದಿದ್ದಾರೆ, ಒಂದು 6-7 ಜನ ಇದ್ದಾರೆ ಮನೆ ಹತ್ರ ಪೊಲೀಸರು. ನನಗೆ ಸಡನ್ ಆಗಿ ಶಾಕ್ ಆಯ್ತು ಆ ಟೈಮ್ಗೆ. ನಾನು ಸ್ಟೇಷನ್ಗೆ ಏನಾದ್ರು ಎನ್ಕ್ವೈರಿ ಇದ್ರೆ ಹೇಳಿ ನಾನೇ ಬರ್ತೇನೆ ಅಂತ ಹೇಳಿದ್ದೇನೆ. ಪೊಲೀಸರು 11 ಗಂಟೆ 11:30 ಗಂಟೆ ಅಥವಾ ಆ ಮಧ್ಯರಾತ್ರಿಯಲ್ಲಿ ಮನೆಗೆ ಬರುವಂತ ಅವಶ್ಯಕತೆ ಇರಲಿಲ್ಲ. ನಾನು ಪೇಟೆಯಲ್ಲಿ ಇದ್ದವನು ಮನೆಗೆ ಹೋಗಿ ಪೊಲೀಸ್ ಹತ್ರ ಕೇಳಿ ಮನೆಗೆ ಹೋಗ್ಲಿಲ್ಲ, ಇವರು ರಿಟರ್ನ್ ಬರುವ ದಾರಿಯಲ್ಲಿ ನನಗೆ ಸಿಕ್ಕಿದ್ದು, ನನ್ನ ಮನೆಯಲ್ಲಿ ನನಗೆ ಅವ್ರು ಸಿಕ್ಕಿದ್ದಲ್ಲ. ನಾನು ಕೇಳಿದೆ, ನೀವು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಮನೆಗೆ ಬಂದ್ರಿ ನೀವು? ನಾನು ಹೇಳಿದ್ನಲ್ಲ ಬರ್ತೇನೆ ಅಂತೇಳಿ ಸ್ಟೇಷನ್ಗೆ, ಆಗಿದ್ರೆ ಮನೆಗೆ ಬರುವಂಥ ಅವಶ್ಯಕತೆ ಏನಿದೆ? ಇಲ್ಲ, ಎನ್ಕ್ವೈರಿ ಇದೆ, ಅದು ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಬರಲೇಬೇಕು ಅಂತೇಳಿ. ಮತ್ತೆ ನಾನು ಅವ್ರ ಜೊತೆ ಹೋದೆ. ನಾನು ಸ್ಟೇಷನ್ಗೆ ಹೋದ ನಂತರ ಗೊತ್ತಾಗಿದೆ ನನಗೆ ಏನಂತ ಹೇಳಿದ್ರೆ, ಅಲ್ಲಿ ಇವರು ಮೊದಲೇ ನನ್ನ ಮೇಲೆ FIR ದಾಖಲು ಮಾಡಿ 11:45ಕ್ಕೆ ಪೊಲೀಸರು ನನ್ನ ಮನೆಗೆ ಬಂದದ್ದು ಅಂತೇಳಿ. ನಾನು ನನ್ನ ಮನೆಯಿಂದ ಹೊರಡುವ ಸಂದರ್ಭದಲ್ಲಿ ನಾನು ಶಾಸಕರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಪೊಲೀಸರು ಮನೆಗೆ ಬಂದಿದ್ದಾರೆ, ನಾನು ಆ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ನನಗೆ ಸಂಬಂಧ ಇಲ್ಲ, ಹಾಗಾಗಿ ನನಗೆ ಏನಾದರೂ ತೊಂದರೆ ಕೊಡಲಿಕ್ಕೆ ಏನಾದರೂ ಸಮಸ್ಯೆ ಆದರೆ ನೀವು ನನಗೆ ಹೆಲ್ಪ್ ಮಾಡಬೇಕು ಅಂತೇಳಿ ಆವಾಗ ಫೋನ್ ಮಾಡಿ ಹೇಳಿದ್ದೆ. ಆನಂತರ ನಾನು ಸ್ಟೇಷನಿಗೆ ಹೋದ ನಂತರ FIR ಆಗಿದೆ ಅಂತ ಗೊತ್ತಾದ ನಂತರ ನನ್ನ ಒಂದು ಮೊಬೈಲನ್ನು ತಗೊಂಡ್ರು. ಆ ಟೈಮಲ್ಲಿ ಇನ್ನೊಂದು ಮೊಬೈಲಿಂದ ಶಾಸಕರಿಗೆ ಮತ್ತೆ ಫೋನ್ ಮಾಡಿ, ಶಾಸಕರು ಆ ಟೈಮಲ್ಲಿ ಬಂದು ಮತ್ತೆ ನಡೆದಂಥ ಘಟನೆ ಎಲ್ರಿಗೂ ಗೊತ್ತಿದೆ. ನಾನು ಈ ಪ್ರಕರಣದಲ್ಲಿ ನನಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಯಾವ ರೀತಿಯಲ್ಲಿ ಬೇಕಾದರೂ ಹೇಳಿಕ್ಕೆ ರೆಡಿ ಇದ್ದೇನೆ. ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳಿಕ್ಕೆ ರೆಡಿ ಇದ್ದೇನೆ. ನಾನು ಡಿಪಾರ್ಟ್ಮೆಂಟ್ ಪೊಲೀಸರ ಹತ್ರ ಲಾಸ್ಟ್ ಕೊನೆಗೆ ಎಲ್ಲಿವರೆಗೆ ಹೇಳಿ ಅಂತ ಹೇಳಿದ್ರೆ, ನಿಮಗೆ ನಂಬಿಕೆ ಇಲ್ಲದಿದ್ರೆ ನನ್ನನ್ನು ಮಂಪರ್ ಪರೀಕ್ಷೆ ಬೇಕಾದ್ರೆ ಮಾಡಿ, ನಾನು ಅದರಲ್ಲಿ ಇಲ್ಲ ಅನ್ನುವಂಥದ್ದನ್ನು ನಿಮಗೆ ಸಾಬೀತು ಮಾಡ್ಲಿಕ್ಕೆ. ಅಷ್ಟೊತ್ತಿಗೆ ಇವರು FIR ಮಾಡಿದ ಕಾರಣ ಅವರು ಯಾವುದೇ ರೀತಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೂ ಗೊತ್ತಿದೆ ಡಿಪಾರ್ಟ್ಮೆಂಟ್ ಅವ್ರನ್ನ ಬೈದು ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ಪ್ರೆಷರ್ ಹಾಕಿ ಮೇಲಿಂದ ಮೇಲೆ ನಮ್ಮ ಕಾರ್ಯಕರ್ತರನ್ನು ಜೈಲಿಗೆ ಕಳಿಸಿದ್ದು ಅದು ಮೊದಲಲ್ಲ, ನಾನು ಓದದ್ದು ಮೊದಲಲ್ಲ. ಅದಕ್ಕಿಂತ ಮುಂಚಿನ ಪ್ರಕರಣದಲ್ಲಿ 1-2 ಪ್ರಕರಣದಲ್ಲಿ ನಮ್ಮವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಸುಮ್ಮನೆ ಇಲ್ಲದೆ ಅಟ್ರಾಸಿಟಿ ಕೇಸ್ ಮಾಡಿ ಒಂದು ಪ್ರಕರಣದಲ್ಲಿ ನಮ್ಮ ಇಬ್ರು ಯುವ ಮೋರ್ಚಾದ ಜವಾಬ್ದಾರಿ ಇರುವವರನ್ನೇ ಒಬ್ಬರನ್ನು, ಜಿಲ್ಲಾ ಜವಾಬ್ದಾರಿ ಇರುವವರನ್ನು ಈಗ ಅವರನ್ನು ಜೈಲಿಗೆ ಕಳಿಸಿದ್ದಾರೆ. ಅದೇ ರೀತಿ ನನ್ನನ್ನು ಸಹ
ಒಂದು 27 ದಿನ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ನನಗೆ ಸಂಬಂಧ ಇಲ್ಲದ ಒಂದು ಪ್ರಕರಣದಲ್ಲಿ 27 ದಿನ ನನ್ನನ್ನು ಜೈಲಿಗೆ ಕಳಿಸಿದ್ದಾರೆ. 2 ದಿನ ಕಸ್ಟಡಿ ಇಲ್ಲಿ ಬೆಳ್ತಂಗಡಿ ಸ್ಟೇಷನ್ಲಿ ಕಸ್ಟಡಿ ತಗೊಂಡು ಇಲ್ಲಿ ಸೆಲ್ನಲ್ಲಿ ಕೂತೊಳಗೆ ಮಾಡಿದ್ದಾರೆ. ನಾನು ಮಾಡದ ತಪ್ಪಿಗೆ ನನ್ನನ್ನು ಆ ಪರಿಸ್ಥಿತಿಯಲ್ಲಿ ಕೂತೊಳಗೆ ಮಾಡಿದ್ದಾರೆ. ಅವತ್ತು ನಾನು ತಪ್ಪು ಮಾಡಿ ಎಲ್ಲಿ ಅದು ತಪ್ಪಿಸಿದ್ರೆ ನನ್ನ ಮೇಲೆ ಕಾಂಗ್ರೆಸ್ನವರು ಅಥವಾ ಯಾರೇ ಯಾವುದೇ ರೀತಿಯ ಮಾತನ್ನು ಹೇಳಿದ್ರು ನಾನು ಅದಕ್ಕೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ರಕ್ಷಿತ್ ಶಿವರಾಮ್ ಏನು ಕಾಂಗ್ರೆಸ್ ನಾಯಕರಿದ್ದಾರೆ, ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಅವರು ನೇರವಾಗಿ ಹೇಳಿದ್ದಾರೆ. ಅವನು ರೌಡಿ ಶೀಟರ್, ಮತ್ತೆ ಏನು ಹಪ್ತ ವಸೂಲಿ ಮಾಡೋನು, ಅವನು ಕಲ್ಲಿನ ಕೋರೆ ಮಾಡ್ತಿದ್ದು ಹೌದು ಅಂತೇಳಿ. ಈಗ ನಾನು ಏನು ಹೇಳ್ತು ಅಂತ ಹೇಳಿದ್ರೆ, ನಾನು ಕಲ್ಲಿನ ಕೋರೆಯಲ್ಲಿ ಯಾವುದೇ ರೀತಿಯ ಪಾಲುದಾರಿಕೆ ಇಲ್ಲ, ಯಾವುದೇ ರೀತಿಯ ಹಣದ ವಹಿವಾಟು ನಂದಿಲ್ಲ, ಅಥವಾ ಯಾವುದೇ ರೀತಿಯಲ್ಲಿ ನನಗೆ ಮತ್ತು ಆ ಕಲ್ಲಿನ ಕೋರೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ನಾನು ನಾಳ್ದು ಸೋಮವಾರ ಮಾರಿಗುಡಿಯಲ್ಲಿ ನಮ್ಮದು ಒಂದು ತಾಲೂಕಿಗೆ ಒಂದು ನಮಗೆ ಏನು ದೊಡ್ಡ ಶಕ್ತಿ ದೇವತೆ, ಆ ಮಾರಿಗುಡಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸೋಮವಾರ ದಿನ. ನಾನು ಏನಾದರೂ ತಪ್ಪು ಮಾಡಿದರೆ ಅಲ್ಲಿ ನನಗೆ ಶಿಕ್ಷೆ ಆಗಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಆಗಲೇಬೇಕಾದ್ರೆ. ನಾನು ತಪ್ಪು ಮಾಡಿ ಏನಾದರೂ ಸುಳ್ಳು ಹೇಳ್ತಿದ್ದೇನೆ, ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ಅವರು ಏನಾದರೂ ಅವರು ಹೇಳಿದ ಮಾತು ಸುಳ್ಳು ಅಂತಾಗಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು. ಅಲ್ಲಿ ನನ್ನ ಮೇಲೆ ನನ್ನ ತೇಜೋವಧೆ ಮಾಡಲಿಕ್ಕೋಸ್ಕರ ಅಥವಾ ನಾನೊಂದು ಪಕ್ಷದ ಯುವ ಮೋರ್ಚಾದ ಜವಾಬ್ದಾರಿಯಲ್ಲಿ ಇದ್ದುಕೊಂಡು ನನ್ನನ್ನು ಒಂದು ಈಗ ಸದ್ಯದ ಮಟ್ಟಿಗೆ ನಾವೀಗ ಯುವ ಮೋರ್ಚಾದ ಜವಾಬ್ದಾರಿ ತಗೊಂಡು ಪಕ್ಷವನ್ನು ಸಮರ್ಥವಾಗಿ ಇಲ್ಲಿ ನಡೆಸ್ತಿದ್ದೇವೆ. ಕಾಂಗ್ರೆಸ್ಸಿಗೆ ಒಂದು ಸ್ವಲ್ಪ ವಿರೋಧವಾಗಿ, ಯಾವುದಕ್ಕೂ ವಿರೋಧವಾಗಿ ನಾವು ಮುಂದಕ್ಕೆ ಹೋಗ್ತಿದ್ದೇವೆ. ಮತ್ತೆ ನಮ್ಮ ಶಾಸಕರ ಜೊತೆ ನಾವು ಸ್ವಲ್ಪ ಏನು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಪಕ್ಷದ ಬೆಳವಣಿಗೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದೇವೆ ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮನ್ನು ತುಳಿಬೇಕು ಅನ್ನೋದಕ್ಕೋಸ್ಕರ ಬೇರೆ ಯಾರನ್ನು ನಾನು ಹೇಳುವುದಿಲ್ಲ. ನೇರವಾಗಿ ರಕ್ಷಿತ್ ಶಿವರಾಮ್ ಅವರೇ, ಕಾಂಗ್ರೆಸ್ ನಾಯಕರಲ್ಲಿ ನೇರವಾಗಿ ರಕ್ಷಿತ್ ಶಿವರಾಮ್ ಅವರೇ ನನ್ನ ಮೇಲೆ ಅವತ್ತು ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅವರು ಇಲ್ಲದಿದ್ದರೆ ನನ್ನ ವಿರುದ್ಧ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಹಪ್ತ ವಸೂಲಿ ಮಾಡುವವನು, ನಾನೊಬ್ಬ ರೌಡಿ ಶೀಟರ್ ಅಂತ ಹೇಳ್ತಾರಂತಿದ್ರೆ, ನನ್ನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದ್ದೆ ಇವರು 2023 ಡಿಸೆಂಬರ್ನಲ್ಲಿ ಒಂದು ಸಣ್ಣ ಪ್ರಕರಣ ನಮ್ಮ ಮೇಲೆ ಆದದನ್ನ 2 ದಿನದ ನಂತರ ನಾವು ಜಾಮೀನು ಮಾಡಿಕೊಂಡ 2 ದಿನದ ನಂತರ ನಮ್ಮ ಮೇಲೆ 307 ಕೇಸ್ ಹಾಕಿಸಿ ಆ ನಂತರ ನಮ್ಮ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿಸಿದ್ವಿ. ಇವರು ಇಲ್ಲ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಬಂದಲ್ಲಿ. 2015 ನಂತರ ಯಾವುದೇ ರೀತಿಯಲ್ಲಿ ಒಂದು ಪ್ರಕರಣ ನಮ್ಮ ಮೇಲೆ ಇರಲಿಲ್ಲ. ಆ ನಂತರದ ರಾಜಕೀಯದಲ್ಲಿ ಬೆಳ್ತಂಗಡಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ನೋಡಿದ್ದಾರೆ ಇಲ್ಲಿ ಅಧಿಕಾರ. ಅವರು ಕಾಂಗ್ರೆಸ್ ಇದು ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಸಹ ಬಂದಿದೆ. ವಸಂತ ಮಂಗೀರರು ಈ ರೀತಿಯ ದ್ವೇಷ ರಾಜಕಾರಣ ಮಾಡಿದವರಲ್ಲ. ನಾವು ನೇರವಾಗಿ ಹೇಳ್ತೇವೆ, ವಸಂತ ಮಂಗೀರರು ಒಬ್ಬ ನಮಗೆ ರಾಜಕೀಯವಾಗಿ ನಮ್ಮ ಸಿದ್ಧಾಂತಕ್ಕೆ ಮತ್ತೆ ನಮ್ಮ ಬಿಜೆಪಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ ನಮ್ಗೆ ವೈರತ್ವ ಹೊರತು ಯಾವುದೇ ರೀತಿಯಲ್ಲಿ ಅವರ ಹತ್ರ ಬೇರೆ ರೀತಿ. ಆದರೆ ಈ ಮನುಷ್ಯ ರಕ್ಷಿತ್ ಶಿವರಾಮ್ ನೇರವಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿ ಬಿಜೆಪಿಯವರು ಅಂತ ಹೇಳಿದ್ರೆ ಯಾವುದೋ ಒಂದು ವಿರೋಧಿಗಳಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿ ಈ ಪ್ರಕರಣದಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಇದಕ್ಕಿಂತ ಮುಂಚೆ ಆಗಿರುವಂಥ ಕೆಲವು ಒಂದು ಪ್ರಕರಣದಲ್ಲೂ ನನ್ನ ಮೇಲೆ ಆ ಪ್ರಕರಣದಲ್ಲಿ ಇಲ್ಲದಂತ ಕೆಲವರನ್ನು ರೌಡಿ ಶೀಟ್ ಓಪನ್ ಮಾಡಿ ಅವರಿಗೆ ಸಮಸ್ಯೆ ಆಗುವಾಗ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನು ನಾವು ಯಾವುದೇ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಭಯವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಕೆಲಸ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ಒಂದು ವಿಚಾರ ಭಾರಿ ಬೇಸರ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಲ್ಲಿ ಒಂದಷ್ಟು ಉಪಕಾರ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ನಮ್ಗೆ ಅದು ನೆನಪಿದೆ, ಅವರಿಗೆ ನೆನಪಿದೆ ಇಲ್ಲ ಗೊತ್ತಿಲ್ಲ. ಅವರು ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ನಮ್ಮ ಹೆಸರನ್ನು ಇದರಲ್ಲಿ ತಳಕಾಕಿದ್ದಾರೆ ಅಂತ ಹೇಳೋದು ಸ್ಪಷ್ಟ. ಒಂದಷ್ಟು ಅವರ ಕಡೆ ಅವರ ಪೊಲೀಸ್ ಅಧಿಕಾರಿಗಳ ಮಾತಲ್ಲಿ ಬಂದಿದೆ. ನಾವು ಹಾಗೆ ಹೇಳಿ ಪೊಲೀಸರನ್ನು ಬಯಲಿಕ್ಕೆ ಹೋಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ರಾಜಕೀಯ ವ್ಯವಸ್ಥೆ ಈಗದ್ದು ಆ ಬೆಳ್ತಂಗಡಿಯ ರಾಜಕೀಯ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ಒಟ್ಟು ನಮ್ಮನ್ನು ಬಿಜೆಪಿಯ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಮೊನ್ನೆ ನಮ್ಮ ರಾಜೇಶ್ ಎಂಕೆ ಅನ್ನುವಂಥ ಒಬ್ಬ ಎಸ್ ಟಿ ಮೋರ್ಚಾದ ತಾಲೂಕಿನ ಅಧ್ಯಕ್ಷರು, ಅವರ ಮೇಲೆ ಮೋದಿಯವರ ಪ್ರಮಾಣ ವಚನದ ದಿನ ವಿಜಯೋತ್ಸವ ಮಾಡ್ತಿರ್ಬೇಕಾದ್ರೆ ತಲವಾರು ದಾಳಿ ಮಾಡಿ
ಆ ನಂತರ ಅವರ ಮೇಲೆಯೇ ಪೋಕ್ಸೋ ಪ್ರಕರಣವನ್ನು ಹಾಕುವಂತ ವ್ಯವಸ್ಥೆಗೆ ಹೋಗಿದ್ದಾರೆ. ಯಾರು ಮಾಡಿರುವಂತದ್ದು? ಇದೇ ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರದಿಂದ ಆಗಿರುವಂಥದ್ದಲ್ವಾ? ಅದಕ್ಕೋಸ್ಕರ ನಾನು ನನ್ನ ಜೀವನದಲ್ಲಿ ಆ ಒಂದು 19 ವರ್ಷದಿಂದ, ನನಗೀಗ 36 ವರ್ಷ ಆಯಿತು, ಇಲ್ಲಿಯವರೆಗೆ ನಾನು ಸಮಾಜ ಸೇವೆ ಅಥವಾ ಯಾವುದಾದ್ರೂ ಒಂದು ನಮ್ಮ ಇಲ್ಲಿ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಬಂದವನು. ನಮ್ಮ ಊರಿಗೆ ಗೊತ್ತಿದೆ ನಾನು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ, ಅಥವಾ ನಾನೊಬ್ಬ ರೌಡಿ ಶೀಟರ್ ಆಗುವಂತ ವ್ಯಕ್ತಿತ್ವ ನನ್ನಲ್ಲಿ ಇದೆಯಾ, ಅಥವಾ ನಾನೊಬ್ಬ ಸಮಾಜಮುಖಿ ಕೆಲಸ ಮಾಡುವಂತ ವ್ಯಕ್ತಿತ್ವದ ಅನ್ನುವಂಥದ್ದು ಊರಿಗೆ ಗೊತ್ತಿದೆ. ಇಲ್ಲಿ ನನ್ನನ್ನು ಯಾವ ರೀತಿ ತೇಜೋವಧೆ ಮಾಡಿದ್ದಾರ, ರೌಡಿ ಶೀಟರ್ ಅಂತ ಪೊಲೀಸರು ಏನು ಮಾಡದವರನ್ನು ರೌಡಿ ಶೀಟರ್ ಮಾಡಿದ್ದಿದೆ. ಅವರಿಗೆ ಒಂದು ಊರಿನಲ್ಲಿ ರೌಡಿ ಶೀಟರ್ ಮಾಡಬೇಕಾದ್ರೆ ಒಂದಷ್ಟು ಲೆಕ್ಕಾಚಾರಕ್ಕೆ ಅವರಿಗೆ ಬೇಕಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಸಮಾಜದ ಒಳ್ಳೆಯ ಕೆಲಸ ಮಾಡುವಾಗಲೂ ಒಂದಷ್ಟು ಅವರಿಗೆ ವಿರೋಧ ಕಾಣುವಂಥದ್ದು ಬರ್ತದೆ. ಆಗ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಾನೊಬ್ಬ ಹಪ್ತ ವಸೂಲಿ ಮಾಡುವಂತ ವ್ಯಕ್ತಿ ಅಲ್ಲ. ನನ್ನಿಂದ ಏನಾದರೂ ನಾನೊಬ್ಬ ಬಡ ರಿಕ್ಷಾ ಡ್ರೈವರ್ನ ಮಗನಾಗಿ ಇನ್ನೊಬ್ಬ ಬಡವನಿಗೆ ನನ್ನಿಂದ ಸಹಾಯ ಮಾಡಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೇನೆ ಹೊರತು ನಾನು ಹಪ್ತ ವಸೂಲಿ ಮಾಡುವಂತ ಕೆಲಸಕ್ಕೆ ನಾನು ಇಲ್ಲಿವರೆಗೂ ಹೋಗಲಿಲ್ಲ. ಯಾರು ನನ್ನ ಮೇಲೆ ಆ ರೀತಿ ನನ್ನ ತೇಜೋವಧೆ ಮಾಡಲಿಕ್ಕೆ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ, ಕಾಂಗ್ರೆಸ್ ನಾಯಕ ರಕ್ಷಿತ್ ಶರ್ಮಾ ಅವರು, ಅದಕ್ಕೆ ಅವರೇ ಬಂದು ಸ್ಪಷ್ಟನೆ ಕೊಡ್ಲಿ. ಇದರಲ್ಲಿ ನಾಡ್ದು ಬಂದು ಪ್ರಾರ್ಥನೆ ಮಾಡಿ ಹೇಳಿ, ಹೌದು ಅವನು ಹಪ್ತ ವಸೂಲಿ ಮಾಡಿದ್ದಾನೆ, ಅವನು ರೌಡಿ ಶೀಟರ್ ಹೌದು ಅಂತೇಳಿ ಅವರು ಬಂದು ಹೇಳಿ. ಪೊಲೀಸರು ರೌಡಿ ಶೀಟರ್ ಹಾಕಿದ ಕೂಡಲೇ ನಾನು ರೌಡಿ ಶೀಟರ್ ಆಗ್ಲಿಕ್ಕೆ ನಾನು ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ನಾನು ಸಮಾಜದಲ್ಲಿ ಮಾಡಿರೋ ಒಳ್ಳೆ ಕೆಲಸಕ್ಕೆ ಇವರು ಯಾವುದಾದ್ರು, ನಾವು ಕೋವಿಡ್ ಬಂದ ಸಮಯದಲ್ಲಿ ಇವ್ರದ್ದು ನಮ್ಮ ಬಗ್ಗೆ ಇಷ್ಟೆಲ್ಲ ಹೇಳುವಂತ ಇವರು ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲ ಪಕ್ಷದವರನ್ನು ಸೇರಿಸಿಕೊಂಡು ಒಂದು ಮಾನವ ಸ್ಪಂದನ ಅನ್ನುವಂಥ ಒಂದು ತಂಡವನ್ನು ಕಟ್ಟಿಕೊಂಡು ನಮ್ಮ ಸೆಬಾಸ್ಟಿನ್ ಅನ್ನುವಂಥವ್ರು ಒಂದು ತಂಡ ಕಟ್ಟಿದ್ರು. ಎಲ್ಲ ಜಾತಿಯವರು ಎಲ್ಲ ಪಕ್ಷದವರಿದ್ರು. ನಾವು ಕೋವಿಡ್ ವಾರಿಯರ್ ಆಗಿ ಎಲ್ಲ ಯಾವ ಜಾತಿ ಮತ ನೋಡದೆ ನಾವು ಕೆಲಸ ಮಾಡಿದ್ದೇವೆ ಅವತ್ತು. ಆ ಸಂದರ್ಭದಲ್ಲಿ ನಾವು ಮಾಡಿದಂಥ ಕೆಲಸವನ್ನು ಸ್ವಲ್ಪ ಗಮನಿಸಲಿ. ನಮ್ಮನ್ನು ರೌಡಿ ಶೀಟರ್ ಹಪ್ತ ವಸೂಲಿ ಮಾಡೋಣ ಅಂತ ಹೇಳಿದಂಥ ಇದೇ ರಕ್ಷಿತ್ ಶಿವರಾಮ್ ಅವರು ಸ್ವಲ್ಪ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ಏನಿದೆ ಅದನ್ನು ಸ್ವಲ್ಪ ಯಾರದ್ದು ತಿಳ್ಕೊಳ್ಳಿ. ಇಲ್ಲಿ ಅವ್ರು ಬಂದು ಒಂದು 3-4 ವರ್ಷ ಆಗಿರ್ಬೋದು ಇಲ್ಲಿಗೆ. ನಾವು ಹುಟ್ಟಿ ಬೆಳೆದು ಇಲ್ಲೇ ಇರುವಂಥವ್ರು ಬೆಳ್ತಂಗಡಿಯಲ್ಲಿ. ನಾವೇನು ಏನೋ ಅನ್ನುವಂಥದ್ದು ನನಗೆ, ನನ್ನ ತಂದೆ ತಾಯಿಗೆ, ನನ್ನನ್ನು ನಂಬಿಕೊಂಡಿರೋ ಕುಟುಂಬಕ್ಕೆ ಚೆನ್ನಾಗಿ ಗೊತ್ತಿದೆ. ನನ್ನ ಕುಟುಂಬ ವರ್ಗದವರು 27 ದಿನ ನನಗೋಸ್ಕರ ತುಂಬಾ, ನನ್ನ ಹೆಂಡತಿ ಮಕ್ಕಳು, ನನಗೆ ಒಂದು 1.5 ವರ್ಷದ ಮಗ ಇದ್ದಾನೆ. ಆ ಮಗ ನಾನು ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮನೆಯಲ್ಲಿ ಸಮಸ್ಯೆಯಲ್ಲಿ ಇದ್ದಂತ ನನಗೆ ಮತ್ತು ನನ್ನ ಹೆಂಡತಿಗೆ ಮಾತ್ರ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಒಂದು ಅವಳು ನನ್ನ ವೈಫಿಗೂ ಅಷ್ಟೇ, ಅವಳಿಗೊಂದು ಅನಾರೋಗ್ಯದ ಸಮಸ್ಯೆ ಇದೆ. ಆ ಸಮಸ್ಯೆಯ ಸಂದರ್ಭದಲ್ಲಿ ನಾನು 27 ದಿನ ನಾನು ಹೋಗಿ ಜೈಲಲ್ಲಿ ಕೂಡುವಾಗೆ ಮಾಡಿದ್ದಾರೆ. ನಾನು ಮಾಡಿದ ತಪ್ಪಿಗೆ ನನ್ನನ್ನು ಯಾರು ಜೈಲಿಗೆ ಕಳಿಸಿದ್ದಾರೆ. ನಾಡ್ದು ಸೋಮವಾರ ದಿನ ನಾನು ಮಾರಿಗುಡಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನ್ನಿಂದ ಯಾವುದೇ ರೀತಿಯಲ್ಲಿ ಆ ಕಲ್ಲಿನ ಕೋರೆಯಲ್ಲಿ ನಾನು ಯಾವುದೇ ರೀತಿಯಲ್ಲಿ ಪಾಲುಗಾರಿಕೆ ಹೊಂದಲಿಲ್ಲ. ಮತ್ತೆ ಅವರು ಮಾಡಿದಂಥ ಆಪಾದನೆ ಏನಿದೆ ಅದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ನಾಡ್ದು ಸೋಮವಾರದ ದಿನ ನಾನು ಮಾರಿಗುಡಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಅವರಿಗೆ ನೇರ ಹೇಳುದು, ನೀವು ರಾಜಕೀಯ, ನಾವು ಈ ಎಲೆಕ್ಷನ್ ಸಂದರ್ಭದಲ್ಲಿ ಏನು ರಾಜಕೀಯ ಇರ್ತದೆ, ಕಾಂಗ್ರೆಸ್ ಬಿಜೆಪಿ JDS ಏನಿದೆ ಅದು ಆ ಸಂದರ್ಭಕ್ಕೆ ಬಿಟ್ಟು ಬಿಡ್ಬೇಕು. ನಾವು ಸುಮ್ಮನೆ ಹೇಳಿದೆ ಯಾರೋ ಬಡವರ ಮನೆಯ ಮಕ್ಕಳನ್ನ FIR ಮಾಡಿ ಜೈಲಿಗೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ರೆ ಮುಂದೆ ನಮಗೂ ಸರ್ಕಾರ ಬರ್ಬೋದು. ನಾವು ಇಲ್ಲಿಯವರೆಗೆ ಕೇಳಿ, ಕಾಂಗ್ರೆಸ್ನ ಕಾರ್ಯಕರ್ತರೇ ನಾನು ಜೈಲಿಂದ ಹೊರಬಂದ ಸಂದರ್ಭದಲ್ಲಿ ನನಗೆ ಕರೆ ಮಾಡಿ ಸಾಂತ್ವನ ಹೇಳಿದವರು ಇದ್ದಾರೆ. ನಿಮ್ಗೆ ಈಗ ಆಗ್ಬಾರ್ದಿತ್ತು, ನಮ್ಮಿಂದ ನಮ್ಮ ಏನೋ ಪರಿಸ್ಥಿತಿ ಈಗ ಆಗಿದೆ ನಮ್ಮ ಪಕ್ಷದೊಳಗೆ, ಅವರು ಯಾವ ರೀತಿ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರ ಪಕ್ಷದವರು ಹೇಳಿದವರು ಇದ್ದಾರೆ. ನಮ್ದು ಗೊತ್ತಿದೆ ಬಿಡಿ. ನಾವು ಒಳಗಿರುವಂತ ಸಂದರ್ಭದಲ್ಲಿ ನನಗೆ ಒಂದು ಅಭೂತಪೂರ್ವವಾದಂತ ನಮ್ಮ ಕಾರ್ಯಕರ್ತರ ಬೆಂಬಲ ಸಿಕ್ಕಿದೆ. ಶಾಸಕರಿರ್ಬೋದು, ಜಿಲ್ಲೆಯ ನಾಯಕರಿರ್ಬೋದು, ನನ್ನ ಕುಟುಂಬ ವರ್ಗದವರು, ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಹಾಯ ಮಾಡಿದ್ದಾರೆ ಇಲ್ಲಿ. ಮತ್ತೆ ನಾನು ಈ ಪ್ರಕರಣದಲ್ಲಿ ಇಲ್ಲ ಅನ್ನುವಂಥದ್ದನ್ನ ಅಷ್ಟು ಜನರು ನಂಬಿ ನನಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು
ಇದೇ ನನ್ನ ಈಗಿನ ಪತ್ರಿಕಾಗೋಷ್ಠಿಯಲ್ಲಿ ಧನ್ಯವಾದವನ್ನು ಸಹ ಹೇಳ್ತೇನೆ ಅವರಿಗೆ. ಅಕ್ರಮ ಮರಳುಗಾರಿಕೆ ಯಾರು ಮಾಡಬಾರ್ದು, ಅದನ್ನೊಂದು ಸ್ಪಷ್ಟತೆ ಬೇಕು. ನಾನು ಚಾರ್ಮಾಡಿ ಪ್ರವಾಹ ಸಂದರ್ಭದಲ್ಲಿ ನಮಗೆ ಬೆಳ್ತಂಗಡಿಯಲ್ಲಿ ಅಕ್ರಮ ಮರಳುಗಾರಿಕೆ ಅಂತ ಆ ಪದ ಬಂದದ್ದೇ ಆ ಸಂದರ್ಭದಲ್ಲಿ. ನಿಮಗೂ ಯಾರು ಮಾಧ್ಯಮದವರಿಗೂ ಒಂದು ಮಾಹಿತಿ ಹಕ್ಕಲ್ಲಿ ಯಾರಾದರೂ ಬೇಕಾದ್ರೆ ಕೇಳಬಹುದು. ಚಾರ್ಮಾಡಿಯ ಪ್ರವಾಹದ ಸಂದರ್ಭದಲ್ಲಿ ಅಲ್ಲಿ ಶೇಖರಣೆ ಆದಂಥ ಮರಳಿನಿಂದ ಗಣಿ ಇಲಾಖೆಗೆ ಒಂದು ಏನು ರಾಜಧನ ಪರ್ಮಿಟ್ ಮುಖಾಂತರ ಎಷ್ಟು ಹಣ ಸಂಗ್ರಹ ಆಗಿದೆ ಅಂತೇಳಿ ನಾನು ಸುಮಾರು ಆ ಸಂದರ್ಭದಲ್ಲಿ ನಾನಂದರೆ ನಾವೊಂದು 4-5 ಜನ ಪಾಲುದಾರಿಕೆಯಲ್ಲಿ ಪರ್ಮಿಷನ್ ಮಾಡಿರುವಂಥದ್ದಲ್ಲಿ 9 ಲಕ್ಷ ರೂಪಾಯಿ ನಾವು ಒಬ್ಬನೇ 9 ಲಕ್ಷ ರೂಪಾಯಿ ರಾಜಧನವನ್ನು ಸರ್ಕಾರಕ್ಕೆ ಕಟ್ಟಿದ್ದೇನೆ. ನನ್ನ ರೀತಿ ಸುಮಾರು 20 ಜನ ಇಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲರೂ 9 ಲಕ್ಷ ಅಂತಲ್ಲ, 2 ಲಕ್ಷ, 5 ಲಕ್ಷ, 10 ಲಕ್ಷ ಈ ರೀತಿಯಲ್ಲಿ ಸರ್ಕಾರಕ್ಕೆ ಹಣವನ್ನು ಕಟ್ಟಿ ವ್ಯವಹಾರ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ. ಇದನ್ನು ಕಾಂಗ್ರೆಸ್ನ ನಾಯಕರಿಗೆ ತಡ್ಕೊಳ್ಳಿಕ್ಕೆ ಆಗದೆ ಈ ಅಕ್ರಮ ಮರಳುಗಾರಿಕೆ ಅನ್ನುವಂಥ ಪದವನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ದವರು. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇವರು ಅಕ್ರಮ ಮರಳುಗಾರಿಕೆಯ ಬಗ್ಗೆ ಮಾತಾಡುವವರು, ಅವ್ರದ್ದು ಅಷ್ಟು ಇಲ್ಲಿ ಬಿಲ್ಡಿಂಗ್ಗಳ ಅಕ್ರಮ ಯಾವುದು ಬಿಲ್ಡಿಂಗಿನ ವ್ಯವಸ್ಥೆಗಳಾಗ್ತಿದೆ, ಎಷ್ಟು ಅವರು ಮಾಡುವಂಥ ಬಿಲ್ಡಿಂಗ್ಗಳಿಗೆ ಪರ್ಮಿಟ್ ತಕೊಂಡು ಬಿಲ್ಡಿಂಗ್ ಕೆಲಸ ಮಾಡಿದ್ದಾರೆ ಅವರು ಹೊಯ್ಗೆದು.